கெட் ரெடி ஃபாக்ஸ், உங்க ஊர் தலைவனை தேடி புடிங்க. ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸರ್ಕಾರ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ತೆಲುಗಿನಲ್ಲಿ ಡಬ್ ಆಗಿದೆ ಅಷ್ಟೇ. ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 243 ಕೋಟಿ ಕಲೆಕ್ಷನ್ನ ಮಾಡಿದೆ. ಬಜೆಟ್ ನೋಡೋದಾದರೆ 110 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 164 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ನವೆಂಬರ್ 6, 2018ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ಗಳು ಕೂಡ ಬಂದಿದ್ದಾವೆ. ಹಾಗೆಯೇ ಈ ಮೂವಿಗೆ ಅದ್ಭುತವಾಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ್ ಮೂವಿಯಲ್ಲಿ ಎಲ್ಲರೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ವಿಜಯ್, ಕೀರ್ತಿ ಸುರೇಶ್, ವರಲಕ್ಷ್ಮಿ, ರಾಧಾ ರವಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ವರಲಕ್ಷ್ಮಿ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಕೀರ್ತಿ ಸುರೇಶ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಆಲ್ ಟೈಮ್ ಸರ್ಚಿಂಗ್ ಇರುವಂಥ ಮೂವಿ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ ಪಾಸಿಟಿವ್ ಆಗಿ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ವಿಜಯ್ ಅವರು ಯೋಗೇಶ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಯೋಗೇಶ್ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಅವರು ಒಂದು ದೊಡ್ಡ ಶ್ರೀಮಂತರಂತಲೇ ಹೇಳಬಹುದು. ಹಾಗೆಯೇ ಯೋಗೇಶ್ ಅವರು ಬೇರೆ ಒಂದು ದೇಶದಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ಮಾಡಿಕೊಂಡು ಮತ್ತು ಅವರ ಬಿಸ್ನೆಸ್ಗಳನ್ನು ಬಿಲ್ಡ್ ಮಾಡ್ತಾ, ಮತ್ತು ಅವರ ಬಿಸ್ನೆಸ್ಗಳಲ್ಲಿ ಯಾವ ರೀತಿ ತೊಂದರೆಗಳು ಉಂಟಾದಾಗ ಯಾವ ರೀತಿ ಆ ತೊಂದರೆಗಳನ್ನು ಎಕ್ಸಿಟ್ ಮಾಡಿ ಮತ್ತು ಆ ಬಿಸ್ನೆಸ್ಗಳನ್ನು ಯಾವ ರೀತಿ ರನ್ ಮಾಡೋದು, ಮತ್ತು ಆಪೋಸಿಟ್ ವ್ಯಕ್ತಿಗಳನ್ನೆಲ್ಲ ಯಾವ ರೀತಿ ಒಂದು ನಿರ್ಮಾಣವನ್ನು ಮಾಡೋದು, ಹಾಗೆಯೇ ಅವರ ಒಂದು ಬಾಂಡಿಂಗನ್ನು ಇರುತ್ತೆ. ಹಾಗೆಯೇ ಅವರ ಒಂದು ಬಿಸ್ನೆಸ್ಗಳನ್ನು ಯಾವ ರೀತಿ ಗ್ರೋ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾರೆ. ಮತ್ತು ಅವರ ದೇಶಕ್ಕೆ ಒಂದು ವೋಟ್ ಆಗೋಕ್ಕೆ ಅಂತ ಬರ್ತಾರೆ. ಆದರೆ ಅವರ ವೋಟನ್ನು ಯಾರೋ ಫೋರ್ಜರಿನ ಮಾಡಿಬಿಟ್ಟಿರ್ತಾರೆ. ಇದೇ ರೀತಿ ನಮ್ಮ ವೋಟನ್ನೇ ಈ ರೀತಿ ಫೋರ್ಜರಿ ಮಾಡಿದ್ದಾರೆ, ಇನ್ನು ಬೇರೆ ವೋಟ್ಗಳನ್ನು ಯಾವ ರೀತಿ ಫೋರ್ಜರಿ ಮಾಡಿರಬೇಡ ಅಂತೇಳಿ ಅಲ್ಲೇ ನಿಂತ್ಕೊಂಡು ಅವರ ಒಂದು ರಾಜಕೀಯ ಬಗ್ಗೆ ವಿಚಾರಣೆಯನ್ನು ಮಾಡಿ, ಇಲ್ಲಿನ ಒಂದು ರಾಜಕೀಯ ಸಿಸ್ಟಮ್ ಸರಿ ಇಲ್ಲ ಅಂಥೇಳಿ ಅವರೇ ಒಂದು ಎಲೆಕ್ಷನ್ನಿಗೆ ನಿಂತ್ಕೊಳ್ಳೋಕ್ಕೆ ಸಹಾಯ ಮಾಡ್ಕೋತಾರೆ. ಮತ್ತು ಅವರ ಬಿಸ್ನೆಸ್ಗಳು ಅಲ್ಲೇ ರನ್ ಆಗ್ತಿರ್ತವೆ, ಮತ್ತು ಜನಗಳಿಗೂ ಕೂಡ ಸಪೋರ್ಟ್ಗಳನ್ನು ಮಾಡ್ತಿರ್ತಾರೆ, ಮತ್ತು ಅವರ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸ್ತಾರೆ. ಮತ್ತು ಅವರಿಗೆ ಎಲೆಕ್ಷನ್ನೇ ನಿಂತ್ಕೋಬೇಕು ಅಂತ ಡಿಸೈಡನ್ನು ಮಾಡಿ, ಹಾಗೆಯೇ ಅವರಿಗೆ ಬೇಕಾದಂಥ ಜನಗಳಿಗೆ ಒಂದೊಳ್ಳೆ ರಕ್ಷಣೆಯನ್ನು ಕೊಡಿಸ್ತಾರೆ. ಹಾಗೆಯೇ ಜನಗಳಿಗೆ ಒಂದೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದು ಈ ಮೂವಿಯ ಸ್ಟೋರಿ. ಮತ್ತು ಅವರು ಒಂದು ಹುಡುಗಿನೂ ಕೂಡ ಪ್ರೀತಿಸ್ತಾರೆ. ಅವರು ರಾಜಕೀಯ ವ್ಯಕ್ತಿಯಾಗಿ ಕನ್ವರ್ಟ್ ಆಗ್ತಾರೆ, ಮತ್ತು ಅವರು ಕೂಡ ವಾರ್ನಿಂಗನ್ನು ಕೊಡ್ತಾರೆ. ಆದರೂ ಕೂಡ ತಲೆಕಾಗ್ತವೆ ತನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ಕೊನೆಗೂ ಕೂಡ ಅವರು ಎಲೆಕ್ಷನಲ್ಲಿ ಗೆಲ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಕಂಪ್ಲೀಟ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.